ಗೀತಾ ಮಂಜುನಾಥ್ ಪಡಿಗೆ. ನಾವು ಹಣಮಸಾಗರದಿಂದ 26 ಏಜ್. ನಂಗೆ ಈಗ ಒಂದು 17 ತಿಂಗಳದಿಂದ ಗೊತ್ತಾಗಿದ್ರಿ ನಂಗೆ. ಅದ್ರ ಬಟ್ ಕ್ಯಾನ್ಸರ್ ಐತಂತ ಹೇಳಿದ್ರೆ ನಂಗೆ ಆಪರೇಷನ್ ಆತ್ರಿ. ಆಪರೇಷನ್ ಆದಿಂದ ನಂಗೆ ಹೊಳ್ಳಿ ಫೇನ್ ಬರಾಕತ್ರಿ. ಫೇನ್ ಬಂದಿಂದ ನಾವು ಮತ್ತು ದವಾಖಾನೆಗೆ ಹೋಗ್ಬೇಕಂತೈತ್ರಿ. ಅವ್ರು ನಂಗೆ ಕೀಮೋಪೋರ್ಟ್ ಹಾಕ್ತೀವಿ ಅಂತ ಹೇಳಿದ್ರಿ. ಕೀಮೋಪೋರ್ಟ್ ನಮ್ಮ ಮಮ್ಮಿಯವ್ರು ಏನಂತ ಕೀಮೋಪೋರ್ಟ್ ಹಾಕ್ಬೇಡ್ರಿ ಬೇಡ, ಮತ್ತೆ ಇಲ್ಲಿ ಪುನರ್ಜನ್ಮ ಆಯುರ್ವೇದಿಕ್ ಔಷಧ ಐತಂತ ಚಲೋ ಐತಂತ ಹೋಗಿ ಬರ್ರಿ ಅಂತ ನಮ್ಮ ಮಮ್ಮಿಯಾರು ಕಳ್ಸಿದ್ರಿ. ನಂಗೆ ರಿಸಸ್ಕ್ ಟಾಯ್ಲೆಟ್ ಬಂದಾಗಿತ್ರಿ. ಅದು ಬಂದಾಗಿತ್ರಿ, ಮೋಷನ್ ಬಂದಾಗಿತ್ರಿ, ಅದ ಯೂರಿನ್ ಬಂದಾಗಿದ್ರಿ. ಬಂದಾಗ ಫ್ಯಾಕ್ ಆಗ್ಬಿಟ್ಟೈತ್ರಿ. ಅದು ಊಟನೂ ಸೇರ್ತಿದ್ದಿಲ್ಲ. ಅದು ನಂಗೆ ನೀರ್ ಕುಡಿದ್ರ ರಿಸಸ್ಸು ಆಗ್ತಿದ್ದಿಲ್ರಿ. ಹಂಗಾಗಿ 1 ತಿಂಗಳ ಊಟ ನೀರು ಇಲ್ದ 1 ತಿಂಗಳ ಉಪವಾಸನ ಇದ್ರಿ. ಏನೋ ನೀರ್ ಕುಡಿಬೇಕನ್ನಿಸ್ದಾಗ ಸ್ವಲ್ಪ ನೀರ್ ಕುಡಿದು, ಹೊಟ್ಟಿ ಹಸಿತಿ ಅಂತಂತಂದ್ರ ಒಂದ್ ಸ್ವಲ್ಪ ಮಜ್ಜಿಗಿ ಕುಡಿತೀನ್ರಿ. ಹಂಗ 1 ತಿಂಗಳ ಆರೈಕೆ ಆದ್ರಿ. ಅದಾದಿಂದ ಆಪರೇಷನ್ ಮಾಡ್ರಿ, ಮತ್ತೆ ಕ್ಲಿಯರ್ ಆತ್ರಿ ಆಪರೇಷನ್ ಆದಿಂದ. ಆಮೇಲೆ ಕೀಮೋ ತಗೊಂಡ್ ಕೀಮೋ ಮುಗುದಿಂದ ಆರಾಮಾಗಿತ್ರಿ. ಮತ್ ಹೊಳ್ ನೋವು ಬರಕ್ ಸ್ಟಾರ್ಟ್ ಆತ್ರಿ. ಮತ್ ಡಾಕ್ಟರ್ ಏನ್ ಹೇಳಿದ್ರಿ, ಮತ್ ಸ್ಪ್ರೆಡ್ ಆಗೈತಿ, ಮತ್ ಕೀಮೋ ಕೊಡ್ಬೇಕು, ಕೈಯಾಗ ನರ ಸಿಗಂಗಿಲ್ಲ ಅಂತ ಹೇಳಿದ್ರಿ ಅವ್ರು. ಅದ ತರ ಅಂತೇಳಿ ನಾವು ಇಲ್ಲಿ ಪೋರ್ಟ್ ಹಾಕ್ಸ್ಬೇಕಂತಂದಿವ್ರಿ. ನಮ್ಮ ಮಮ್ಮಿಯಾರ ಬ್ಯಾಡ ಅಂತಂದ್ರಿ. ಇಲ್ಲಿ ಹೋಗಿ ಬರ್ರಿ ಅಂತ ಇಲ್ಲಿ ಕಳ್ಸಿದ್ರಿ. ತೋರಿಸ್ಕೊಂತಾನೆ ಇದ್ದೀವ್ರಿ ನಾವ್ರಿ. ಅದ್ ಗೊತ್ತಾಗಿದ್ದಿಲ್ರಿ ನಮಗದ. ಬಟ್ 6 ವರ್ಷಕ್ ಗೊತ್ತಾತ್ರಿ ಅದ್ ಕ್ಯಾನ್ಸರ್ ಅಂತ ಹೇಳಿ. ಅಷ್ಟ ಊಟ ಗೊತ್ತಾಗಿಲ್ರಿ ನಮ್ಗೆ. ಹೋಗ್ತಿದ್ದೀವ್ರಿ, ಬರೀ ಹೊಟ್ಟೆ ನೋಸ್ತಿತ್ರಿ. ನೋಸಿ ಒಂದ್ ಸ್ವಲ್ಪ ಬಂದು ಕುಂತ್ವಿಲ್ರಿ, ಮತ್ ಸ್ವಲ್ಪ ಹೋಗ್ಬೇಕ್ ಅನಸ್ತಿತ್ರಿ ವಾಶ್ರೂಮ್ಗೆ ಹೋಗಿ ಬಂದ್ ಮತ್ತೊಂದ್ ಸ್ವಲ್ಪ ಕುಂತ್ವಿ, ಮತ್ ಹೋಗ್ಬೇಕ್ ಅನಸ್ತಿತ್ರಿ. ಪದೇ ಹೋಗ್ಬೇಕ್ ಅನಸ್ತಿತ್ರಿ. ಟೈಮ್ದ ಸ್ವಲ್ಪ ಆಗುದ್ರಿ, ಮತ್ ಸಮಾಧಾನ ಆಗುದ, ಮತ್ ಬಂದ್ ಕುಂದಿರ್ತಿದ್ವಿ, ಮತ್ ಹೋದ್ ಮಾನಸಿಕ ಅಂತ ಹೇಳ್ತಿದ್ವಿ. ಅದ್ರ ಹೊಟ್ಟೆ ನೋವಿನ ಬಗ್ಗೆ ಮಾನಸಿಕ ಮಾಡ್ಕೊಂಡಾರ ಅವ್ರ ಅಂತ ಹೇಳಿ. ನಾನು ಮಾನಸಿಕ ಅಲ್ಲ, ನಂಗೆ ತ್ರಾಸ ಐತೆ ಅಂತ ಹೇಳ್ತೀನಿ ನಾನು. ಅವ್ರು ಸ್ಕ್ಯಾನ್ ಮಾಡುವಾಗ ಇಲ್ಲ ಈ ಮಾನಸಿಕ ಮಾಡ್ಕೊಂಡು ನಾರ್ಮಲ್ ಅಂತ ಹೇಳ್ತೈತಿ ಸ್ಕ್ಯಾನ್ ಅಂತ ಹೇಳಿ. ಅವ್ರ ಆಮೇಲೆ ಇನ್ನೊಂದ್ ಸ್ಕ್ಯಾನ್ ಐತೆ ಅಂತ ಹೇಳಿದ್ರಿ. ಕೊಲೋನ ಸ್ಕ್ಯಾನ್ ಮಾಡಿದಾಗ ಗೊತ್ತಾಯ್ತ್ರಿ. ಸುಸ್ತ್ ಅನಸ್ತಿತ್ತು, ಬ್ಯಾಸರ ಅನಿಸ್ತು. ಅಷ್ಟ ಸಮಾಧಾನ ಇರ್ತಿದಿಲ್ರಿ. ಹಿಡ್ಬಿಟ್ ಹಾಕಿತ್ರಿ. ಮನ್ಸಿಗೆ ಮೈಂಡಿಗೆ ಸಮಾಧಾನನೇ ಇರ್ತಿದಿಲ್ರಿ ಬಾಡಿ ಒಳಗೆ. ಹೊಟ್ಟೆ ಏನೋ ಒಂಥರ ತರ ಆದೋಗುದ್ರಿ. ಕಾಲೆಲ್ಲ ಊದ್ ಬರೋದು, ಉರಿದು ಹಾಕಿತ್. ನಮ್ಮ ತಾಯಿಯವ್ರ ಊಟ ಕರೆಕ್ಟ್ ಮಾಡ್ತೀವ್ರಿ. ಊಟದ ಸ್ವಲ್ಪ ಏನಾರ ಜಾಸ್ತಿ ಊಟ ಮಾಡಿದ್ರ ಹೊಟ್ಟೆಲ್ಲ ಪೇನ್ ಬರ್ತೈತ್ರಿ. ಬಾಳ್ ಪೇನ್ ಬರ್ತೈತಿ. ಸ್ವಲ್ಪ ಏನಾರ ಬಿರುಸಂದ ಈ ಅನ್ನ ಮಿದು ಇತ್ತಂದ್ರ ಸಮಾಧಾನ ಅನಿಸ್ತೈತ್ರಿ. ಅದಕ್ಕಿಂತ ಒಂದ್ ಸ್ವಲ್ಪ ಬಿರುಸ ಏನಾರ ಇತ್ತಂದ್ರ ಹೊಟ್ಟೆ ಪೇನ್ ಬಾಳ್ ಬರ್ತೈತಿ. ಪೇನ್ ಬರಾಕತ್ತ ಹಗಲಿ ರಾತ್ರಿ ಕೂಡ ಪೇನ್ ಬರ್ತೈತ್ರಿ. ಪೇನಿಂದ ತ್ರಾಸ ಬಾಳ ಐತ್ರಿ. ನಂಗೆ ಮತ್ತೇನಿಲ್ರಿ. ಸುಸ್ತತು ಏನಿಲ್ರಿ. ನೋನ ನನ್ನ ಇಷ್ಟ ಮುದ್ದಿ ಮಾಡಾಕತ್ರಿ. ಇದು ಹೊಟ್ಟಿ ಮತ್ ಹಿಂದ್ ಬೆನ್ನು ಇಷ್ಟ. ಇದನ್ ಬಿಟ್ರೆ ಬೇರೆ ಎಲ್ಲಿ ಫೇನ್ ಇಲ್ಲ. ಇದು ಮಾತ್ರ ಫೇನ್ ಈ ಸೈಡ್ ಫೇನ್ ಬಾಳ್ ಬರ್ತೈತಿ. ನಿದ್ರೆ ಕರೆಕ್ಟ್ ಆಕೈತ್ರಿ. ಫೇನ್ ಇರ್ಲಿಲ್ಲ ಅಂದ್ರೆ ಕರೆಕ್ಟ್ ನಿದ್ದೆ ಆಕತ್ರಿ. ಫೇನ್ ಇದ್ರೊಳಗ ಹೋಗ್ಬಿಡ್ತೈತ್ರಿ ಮೈಂಡ್. ಫೇನ್ ಬಾಳ ಇರ್ತಲ್ರಿ, ಹೊಡಿತೈತಿ ಯಾಕೆ ನಿದ್ದೆ ಹತ್ತಂಗಿಲ್ರಿ. ನಮ್ ತಾಯಿಯವ್ರಿ ಫೇಸ್ಬುಕ್ ಒಳಗ್ ನೋಡಿದ್ರಿ ಅವ್ರು. ಫೇಸ್ಬುಕ್ ಒಳಗ ಸ್ವಲ್ಪ ಹಂಗ ನಿಮ್ದು ಇದನ್ನ ಅಷ್ಟ ನೋಡಿದ್ರಿ. ಅದನ್ನ ಸರ್ಚ್ ಮಾಡಿ ಯೂಟ್ಯೂಬ್ ಒಳಗ್ ನೋಡ್ಯಾರ್ರಿ ಅವ್ರು. ಯೂಟ್ಯೂಬ್ ಒಳಗ್ ನೋಡೋಣ ಇವ್ರೆಲ್ಲ ಜನರನ್ನೆಲ್ಲ ನೋಡಿ ಚಲೋ ಐತಿ ಹೋಗಿ ಬರ್ಬಾರಂತ ಅವ್ರ ನಮಗ್ ಅಮೌಂಟ್ ಕೊಟ್ಟು ಕಳ್ಸಿದ್ರಿ. ಡಾಕ್ಟರ್ ನಂಗ ಅನ್ಸಿಕೆ ಪ್ರಕಾರ ಇನ್ನೊಂದ್ ಸ್ವಲ್ಪ ಸ್ಪ್ರೆಡ್ ಆಗಿರ್ಬೇಕದ ಜಾಸ್ತಿ. ಒಂದ್ ಸ್ಕ್ಯಾನ್ ಮಾಡಿಸ್ರಿ, ಈಗ ಈ ಗುಳಿಗಿ ಔಷಧ ಒಯ್ಯಿರಿ. ಈಗ ಇನ್ನೊಂದ್ ಸ್ಕ್ಯಾನ್ ಮಾಡಿಸ್ರಿ. ಸ್ಕ್ಯಾನಿಂಗ್ ಬಗ್ಗೆ ಆ ಸ್ಕ್ಯಾನ್ ನೋಡಿದ ತಕ್ಷಣ ಮತ್ ನಿಮ್ಗ ಗುಳಿಗಿ ಎಷ್ಟ್ ಬೇಕು, ಯಾವ ತರ ಬೇಕು ಅನ್ನೋಂತ ನಾ ಹೇಳ್ತಾನೆ ಅಂತ ಹೇಳಿದ್ರಿ.